ಈ ಆರ್ಥ್ರೈಟಿಸ್ ಇರೋರಿಗೆ ನ್ಯಾಚುರಲ್ ರೆಮಿಡೀಸ್ ಇಲ್ಲ ನ್ಯಾಚುರಲ್ ಆಗಿ ಏನಾದರೂ ಮಾಡಿದ್ರೆ ಕಡಿಮೆ ಆಗೋಗುತ್ತಾ ಆರ್ಥ್ರೈಟಿಸ್ ಅಂತ ಕೇಳ್ತಾರೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆರ್ಥ್ರೈಟಿಸ್ ಅನ್ನೋದು ಒಂದು ಸಿಂಪ್ಟಮ್. ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ಗಳಲ್ಲಿ ನೋವು, ಊತ, ಕೆಂಪಾಗೋದು, ಅದು ಮಡ್ಚಕ್ಕಾಗದಿರೋಂಥದ್ದು, ಇಂಥವೆಲ್ಲ ಇರೋದಕ್ಕೆ ಆರ್ಥ್ರೈಟಿಸ್ ಅಂತೀವಿ. ಆರ್ಥ್ರೈಟಿಸ್ಗೆ ಕಾರಣ ಹಲವಾರು. ಅದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಲೂಪಸ್ ಇರ್ಬೋದು, ಈ ಥರ ಹಲವಾರು ಆರ್ಥ್ರೈಟಿಸ್ಗಳಿಗೆ ಕಾರಣಗಳು. ಕೆಲವೊಂದು ಕಾಯಿಲೆಗಳಿಗೆ, ಈಗ ಆಸ್ಟಿಯೋ ಆರ್ಥ್ರೈಟಿಸ್ಗೆ ನೀವು ವ್ಯಾಯಾಮನೇ ಮಾಡಿದ್ರೆ ಅರ್ಲಿ ಸ್ಟೇಜಸ್ಸಲ್ಲಿ ಸಾಕು. ಬರೀ ವ್ಯಾಯಾಮದಿಂದಲೇ ಆರ್ಥ್ರೈಟಿಸ್ ಕ್ಯೂರ್ ಆಗೋಗುತ್ತೆ. ಸೊ ಅದೊಂದು ನ್ಯಾಚುರಲ್ ರೆಮಿಡಿ. ಅದಲ್ಲದೆ ನೀವು ಒಳ್ಳೆ ಊಟ ಮಾಡಿ ವೆಯ್ಟ್ ಕಡಿಮೆ ಮಾಡ್ಕೊಂಡ್ರೂ ಆಸ್ಟಿಯೋ ಆರ್ಥ್ರೈಟಿಸ್ ಅರ್ಲಿ ಸ್ಟೇಜಸ್ಸಲ್ಲಿ ಕಡಿಮೆ ಆಗೋಗುತ್ತೆ. ಇನ್ನೊಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಒಂದಿದೆ. ಅದರಲ್ಲೂ ಏನು ನೋಡಿದ್ದಾರೆ ಅಂತ ಹೇಳಿದ್ರೆ, ವೆಯ್ಟ್ ಕಡಿಮೆ ಮಾಡಿದ್ರೆ, ಎಕ್ಸಸೈಸ್ ಮಾಡಿದ್ರೆ ಆರ್ಥ್ರೈಟಿಸ್ದು ಏನು ಇಂಟೆನ್ಸಿಟಿ ಇದೆಯೋ ಅದು ಕಡಿಮೆ ಆಗೋಗುತ್ತೆ. ಆದರೆ ಕಂಪ್ಲೀಟಾಗಿ ಗುಣ ಆಗುತ್ತಾ ಅದಿಲ್ಲ, ಅದು ಕೆಲವೊಂದು ಬೇರೆ ಮಾತ್ರೆನೂ ತೆಗೋಬೇಕಾಗ್ಬೋದು. ಆದರೆ ನ್ಯಾಚುರಲ್ ರೆಮಿಡೀಸ್ ಲೈಕ್ ಅ ಬ್ಯಾಲೆನ್ಸ್ಡ್ ಡಯಟ್, ಒಳ್ಳೆ ಫ್ರೂಟ್ಸ್, ಎಕ್ಸಸೈಸ್, ಪೊಲ್ಯೂಷನ್ ಇಲ್ದಿರೋಂಥ ಜಾಗದಲ್ಲಿ ಬದುಕೋದು, ಇವೆಲ್ಲನೂ ಡೆಫಿನೆಟ್ಲಿ ನಿಮ್ಮ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. Call us at 918660903284.